ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 4 ವಿಡಿಯೋ. ಸೊ ತುಂಬ ಚೆನ್ನಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ವೆಯ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ನನ್ನ ಫ್ಯಾಮಿಲಿಯಲ್ಲಿ ಯಾರ್ಯಾರು ಈ ಟ್ರಿಪ್ಪಿಗೆ ಬಂದಿದ್ದಾರೆ ಅವರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಒಂದು ವ್ಲಾಗ್ನ ನೋಡೋಕ್ಕೆ. ಸೊ ಅದರಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಇವಾಗ ನಾವು ವೇಳಾಂಗಣ್ಣಿ ಟು ಧನುಷ್ಕೋಡಿ ಹೋಗ್ತಾ ಇದ್ದೀವಿ. ಸೊ ವೇಳಾಂಗಣ್ಣಿ ಮುಗಿಸ್ಕೊಂಡು ಧನುಷ್ಕೋಡಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಹೋಗ್ತಾನೇ ಇದ್ದೀವಿ. ಈ ಟ್ರಿಪ್ಪಲ್ಲಿ ಏನು ಬೇಜಾರು ಏನು ಅಂತಂದರೆ, ಸುತ್ತಾಡಿರೋದಕ್ಕಿಂತ ಕುತ್ಕೊಂಡಿರೋದೇ ಜಾಸ್ತಿ ಬಸ್ಸಲ್ಲಿ. ಅಷ್ಟು ಟ್ರಾವೆಲ್ ಮಾಡಿಬಿಟ್ಟಿದ್ದೀವಿ. ಸೊ ನನ್ನ ಮಗ, ನಿಮಗೆ ಗೊತ್ತಲ್ಲ, ಬಸ್ಸಲ್ಲಿ ಹೋದ್ರೆ ಜಾಸ್ತಿ ನಿದ್ದೆ ಮಾಡೋದು. ಸೊ ಯಾರೆಲ್ಲ ಪಾರ್ಟ್ 4ಗೆ ಕಾಯ್ತಾ ಇದ್ರಿ, ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆಯಿತಾ? ಸೊ ಇವಾಗ ಧನುಷ್ಕೋಡಿಗೆ ಹೋಗ್ತಾ ಇರೋದು. ಅಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ನಾನು ಧನುಷ್ಕೋಡಿ ನೋಡಿಲ್ಲ. ಛತ್ರ ಸ್ಟಾಪ್ ಮಾಡಿದ್ವಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಕಬಡ್ಡಿ ಆಡ್ತಾ ಇದ್ವಿ. ಹಾಗೆಯೇ ತುಂಬ ಡ್ಯಾನ್ಸಸ್ ಮಾಡ್ತಾ ಇದ್ವಿ. ಅದೇನೋ ಫಂಕ್ಷನ್ ಇತ್ತು ಅಲ್ಲಿ ಚರ್ಚಲ್ಲಿ, ಅಂದರೆ ಊರ ಹಬ್ಬ ಅಂತ. ಫಂಕ್ಷನ್ ಅಲ್ಲ, ಊರ ಹಬ್ಬ. ಸೊ ಕಬಡ್ಡಿ ಎಲ್ಲ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಹಾಗೆಯೇ ಅದು ಊಟಕ್ಕಂತ ನೆಲೆಸಿದ್ದು. ಆ ಟೈಮಲ್ಲಿ ಒಂದು 10 o'clock ಹತ್ತತ್ರ ಆಗಿರ್ಬೋದು, 9 o'clock 10 o'clock ಹತ್ತತ್ರ ಆವಾಗ ಕಬಡ್ಡಿ. கபடி இங்க பீச்ல விளையாடுறதுக்கு நல்லா இருந்துருக்கும்ல மணல். ಇದರಲ್ಲಿ ನೋಡಿ ಗ್ರೀನ್ ಕಲರ್ ಬಟ್ಟೆ ಯಾರು ಹಾಕ್ಕೊಂಡಿದ್ದಾರೆ, ಅದು ನಾನು. ಯೆಲ್ಲೋ ಕಲರ್ ಸಾರಿ ನಮ್ಮ ಅತ್ತೆ. ಹಾಗೆಯೇ ಪರ್ಪಲ್ ಕಲರ್ ಚೂಡಿದಾರ ಹಾಕ್ಕೊಂಡು ಮೇಲೆ ಟವಲ್ ಹಾಕ್ಕೊಂಡಿದ್ದಾರೆ ನೋಡಿ ಅವರು, ನಮ್ಮಮ್ಮ. 3 ಜನನೂ ಸೇರಿಕೊಂಡು ಫಸ್ಟ್ ಡ್ಯಾನ್ಸ್ ಮಾಡಿದ್ವಿ. ಇದು ತಮಿಳ್ನಾಡು ಕಡೆ ಏನೋ ಫೇಮಸ್ ಅಂತ ಹೇಳ್ತಾರೆ. ಅಂದರೆ ಚರ್ಚದು ಫಂಕ್ಷನು ಅಥವಾ ಏನೇ ಹಬ್ಬ ಇದ್ರೂ ಈ ಥರ ಡ್ಯಾನ್ಸ್ ಮಾಡೋದು ನೋಡಿ. ನಮ್ಮಮ್ಮ ಪರ್ಪಲ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಬಟ್ ಯಾವತ್ತೂ ಆಡಿರಲಿಲ್ಲ. ಅವತ್ತು ಆಡಿದ್ರು, ತುಂಬಾ ಎಂಜಾಯ್ ಮಾಡಿ ಆಡಿದ್ವಿ. ಇವರೆಲ್ಲ ಇದೊಂದೇ ರೌಂಡ್ ಸುತ್ತಬಿಟ್ಟು ಆಮೇಲೆ ಕರೆಂಟ್ ಹೋಗ್ಬಿಡ್ತು ಅಂತ ಹೋಗ್ಬಿಟ್ರು. ನೆಕ್ಸ್ಟು ಬರ್ತಾ ನಾನು ಜಾಸ್ತಿ ಡ್ಯಾನ್ಸಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಣ್ಣ ಆಡ್ದ ನನ್ನ ಜೊತೆ ಡ್ಯಾನ್ಸು, ಮತ್ತು ನನ್ನ ತಂಗಿ ಆಡಿದ್ಲು, ನಮ್ಮ ಅಕ್ಕ ಆಡಿದ್ಲು. ಎಷ್ಟೊಂದು ಕ್ಲಿಪ್ಪಿಂಗ್ ಇದರಲ್ಲಿದೆ. ಬಟ್ ವಿತೌಟ್ ಸಾಂಗು ಚೆನ್ನಾಗಿ ಕಾಣಿಸ್ತಿಲ್ಲ ನಿಮಗೆ. ಮೇ ಬಿ ಸಾಂಗ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್. ನೀವು ಸಾಂಗ್ ಜೊತೆ ಕೇಳಿಬಿಟ್ಟಿದ್ದರೆ, ಫಿಲಮ್ ಸಾಂಗ್ಸೇ ಅದಕ್ಕೆ ಈ ಥರ ಸ್ಟೆಪ್ಸ್ಗಳು ಅವ್ರು ಹಾಕ್ತಾ ಇದ್ದಿದ್ದು. ಅದನ್ನು ನಾವು ಕಾಪಿ ಮಾಡಿ ಎಲ್ಲರೂ ಒಂದೇ ಥರ ಸ್ಟೆಪ್ಸ್ಗಳು ಹಾಕೋ ಥರ ಇತ್ತು. ಚೆನ್ನಾಗಿತ್ತು. ಆ ಬ್ಲ್ಯಾಕ್ ಕಲರ್ ಡ್ರೆಸ್ಸು ನನ್ನ ತಂಗಿ ಮತ್ತು ನಾನು ಹಾಡ್ತಾಯಿದ್ವಿ. ಎಲ್ಲ ಸ್ಟೆಪ್ಸು ಅವ್ರದ್ದು ಕಾಪಿ ಮಾಡಿಕೊಂಡು ಚೆನ್ನಾಗಿ ಆಡ್ತಾಯಿದ್ವಿ. ಇದರಲ್ಲಿ ನೋಡಿ ನಾನು ನಮ್ಮ ಅಣ್ಣ ಆಡ್ತಾಯಿದ್ವಿ. ನಮ್ಮ ಅಣ್ಣನೂ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದ. ಹಾಗೆಯೇ ತುಂಬ ಚೆನ್ನಾಗಿತ್ತು ಈ ಸಲ. ಅಂದರೆ ಧನುಷ್ಕೋಡಿಗೆ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ಮೆಂಟಿಂದನೇ ಹೋದ್ವಿ. ಸೊ ಈ ಥರ ಅಲ್ಲಿಯೂ ಅಷ್ಟೇ ತುಂಬ ಎಂಜಾಯ್ಮೆಂಟ್ ಇತ್ತು. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ನಾವು ಅಲ್ಲಿ ಹ್ಯಾಪಿ ಮೂಮೆಂಟ್ಸ್ನ ತೊಗೊಂಡ್ವಿ ಅಂತ ಹೇಳಿಬಿಟ್ಟು. ನೋಡಿ ಒಂದೊಂದು ಸ್ಟೆಪ್ಸ್ನು ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು, ಡ್ಯಾನ್ಸಸ್ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಮತ್ತು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಅವರೆಲ್ಲ ಊಟ ಮಾಡಿಕೊಂಡ್ರು. ನಾನು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ರಾಮೇಶ್ವರಂ ಕಡೆ ಹೊರಟಾಯಿತು. ಅಲ್ಲಿ ಬಂದು ಪಾಂಬನ್ ಬ್ರಿಡ್ಜ್ ಹತ್ರ ಸ್ಟಾಪ್ ಮಾಡಿದರು. ಫೋಟೋಸ್ ವೀಡಿಯೋಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇದು ಬಂದುಬಿಟ್ಟು ಯಾವುದೋ ಫಿಲಮ್ ಶೂಟ್ ಮಾಡಿರೋದಂತೆ. ಅಂದರೆ ಒಂದು ಬ್ರಿಡ್ಜು, ಅದ್ರ ಮೇಲೆ ರೈಲ್ವೆ ಹೋಗುತ್ತೆ. ಇದು ತುಂಬ ಫೇಮಸ್ ಅಂತ ಹೇಳಿದ್ರು ರಾಮೇಶ್ವರಮಲ್ಲಿ. ಈ ಬ್ರಿಡ್ಜ್ ಕೂಡ ಏನಂತಾರೆ, ಪಾಂಬನ್ ಬ್ರಿಡ್ಜ್ ಅಂತ ಹೇಳಿಬಿಟ್ಟು. ಅಲ್ಲಿ ಸಕ್ಕದಾಗೈತೆ ಇರು. ಹಿಂಗ ಹೋಗಂಗೆ
ಕಡೆ ಬಾರೋ. ಹಾ, ಗಾಳಿ ಬರ್ತಾ ಇದೆ. ಬ್ರಿಡ್ಜ್ ಮೇಲೆ ಬಾ ಬಾ, ಹಿಂಗೆ ಬಾ, ಹಿಂಗೆ ಬ್ರಿಡ್ಜ್ ಕಾಣಿಸ್ಲಿ. ಇಲ್ಲೇ ಅಂತೆ ಅದ್ಯಾವುದೋ ಇದು ಶೂಟ್ ಮಾಡಿದ ಆಗಿನ ಕಾಲದಲ್ಲಿ. ಪಾಂಬನ್ ಬ್ರಿಡ್ಜ್ ಅಂತ ಆ ಕಡೆ ಏನಿದೆ ಬಾ ನೋಡ. ಮುಂದೆ ಸಕ್ಕದ ಕಾಣಿಸ್ತೈತೆ. ಕೂರು, ಏಯ್ ಬಾ, ಇರು ಇರು, ಅಲ್ಲಿ ಗಾಡಿ ಬರ್ತೈತೆ ನಡಿ. ಹ್ಞೂ ಯಪ್ಪ, ಅದಕ್ಕೆ ಮಾತ್ರ ಲೈಟಿಂಗ್ಸ್ ಬಿಟ್ಟಿದಾರಲ್ಲ, ರೆಡ್ ರೆಡ್ ಕಲರು ಕಾಣಿಸ್ಬೇಕಂತ. ಈ ವ್ಯೂನ ನೋಡಕ್ ತಾನೇ ಇಳಿಸವ್ರೆ. ಪಾಂಬನ್ ಬ್ರಿಡ್ಜ್. ಟೈಮ್ ತೋರ್ಸು, ಆನ್ ಮಾಡು. ಅಲ್ಲಿ ಒಂದು 1/2 ಇದ್ಬಿಟ್ಟು ರೂಮ್ ಹತ್ರ ಹೋದ್ವಿ. ರೂಮು ನೋಡೋಣ ಅಂತ ಹೇಳಿಬಿಟ್ಟು ನಾವು ಪ್ರೀ ಬುಕ್ ಯಾವುದೂ ಮಾಡಿರಲಿಲ್ಲ, ಎಲ್ಲನೂ ಸಡನ್ ಬುಕ್ ಮಾಡಿ ಅಲ್ಲಿರೋ ಥರನೇ. ರೂಮಿಗೆ ಮಾತ್ರ ಎಷ್ಟು ಹೇಳಿದ್ರು ಗೊತ್ತಾ, 8,000 6,000 ಹೇಳಿದ್ರು. ಇವಾಗ 2 o'clock ಆಗಿದೆ, ಇವಾಗ ಮಧ್ಯರಾತ್ರಿ. ನೆಕ್ಸ್ಟ್ ಮಾರನೇ ದಿನ ಒಂದು ಅಂದರೆ ಈವ್ನಿಂಗ್ 5 o'clockಗೆ ಚೆಕ್ಔಟ್ ಮಾಡೋದಕ್ಕೆ 8,000 ಕೇಳ್ತಾ ಇದ್ರು ಒಂದು ರೂಮ್ಗೆ. ಸೊ ಅದು ವರ್ತ್ ಅಲ್ಲ ಅನ್ನಿಸ್ತು ಒಂದು ದಿನಕ್ಕೆ. ಅದರಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಮಗೆ ಟೆರೆಸ್ ಮೇಲೆ ಒಂದು ಹಾಲ್ ಥರ ಕೊಟ್ಟಿದ್ರು, ಅದು ಬಂದು 2,000 ಏನೋ ತೊಗೊಂಡ್ರು ಒಂದು ಹಾಲಲ್ಲಿಗೆ. ನಾವು ಟೆರೆಸಲ್ಲೇ ಮಲ್ಕೊಂಡಿದ್ವಿ. ನಾವು ನಾನು, ನನ್ನ ಹಸ್ಬೆಂಡು, ನಾವು ಅಪ್ಪ ಅಲ್ಲ, ಒಳಗಡೆ ಮಕ್ಳು ಇಟ್ಕೊಂಡಿರೋರು ಮಲ್ಕೊಂಡಿದ್ರು. ನನ್ನ ತಂಗಿ ಯಾರಲ್ಲ, ನನ್ನ ಮಗನಿಗೆ ಈಚೆ ಕಡೆ ಗಾಳಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಹೊರಗಡೆನೆ ಮಲ್ಕೊಂಡೆ. ಇಲ್ಲಿ ಪಾಪವ ಅಪ್ಪಾನ ಪಾಪ ಅಪ್ಪಾನಮ್ಮ ಅಪ್ಪ ನೀ ಶಾಮಿಯವು. ಅಯ್ಯೋ ಹಾಯ್ ಹೇಳ್ದೆ, ಗುಡ್ ಮಾರ್ನಿಂಗ್ ಹೇಳು ಬಾಬುಮ್ಮ, ಗುಡ್ ಮಾರ್ನಿಂಗ್ ಹೇಳು. ರಾಮೇಶ್ವರಮಲ್ಲಿ ನೋಡಿ ಹಿಂಗಿದೆ, ಆಲ್ರೆಡಿ ಸನ್ರೈಸ್ ಆಗಿದೆ. ಇದು ರೂಮು, ನಾವು ಮಾಡ್ಕೊಂಡಿರೋದು ರೂಮು. ಸುಮ್ಮನೆ ಟೆರೆಸ್ ಮೇಲೆ ಕೊಟ್ಟಿದ್ದಾರೆ, ಹಾಲ್ ಥರ ಎಲ್ರಿಗೂ. ಯಾರು ನಾವಾರ ಟೈಮ್ ಕೀರ್ಸ್ಬಿಡು. ಹೇಳು. ನಮ್ಮ ಅಕ್ಕ ನಮ್ಮ ಅಣ್ಣಂದಿರಲ್ಲ ಇಲ್ಲಿ ಮಲ್ಕೊಂಡವ್ರೆ. ಈ ಗಿಡ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಿಲ್ ಮಲ್ಕೊಂಡಿದ್ದೆ. ಇಲ್ಲಿ ಲಕ್ಷ್ಮಣ್ ತೀರ್ಥ ಅಂತ ಬರುತ್ತೆ. ಸೊ ಅದು ಅಲ್ಲಿದೆ, ನನಗೆ ಅದು ಕರೆಕ್ಟಾಗಿ ಹೇಳೋಕ್ಕೆ ಬಂದಿಲ್ಲ. ಲಕ್ಷ್ಮಣ್ ತೀರ್ಥನೇ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ಕಡೆ ಶಿವನ ದೇವಸ್ಥಾನ ಇತ್ತು. ಸೊ ಅದು ಫೋಕಸ್ ಆಗ್ತಾಯಿಲ್ಲ ನೋಡಿ. ಓಕೆ, ಅದು ಶಿವನ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲ.
ಸೊ ಎರಡೂ ಅಕ್ಕಪಕ್ಕ ಅಂದರೆ ಆಪೋಸಿಟ್ ಇನ್ನೊಂದೇನು ಗೊತ್ತಾ ಗೈಸ್, ಇಲ್ಲಿ ನಾವಿರೋ ರೂಮ್ ಹತ್ರ ಇಂದ 750 ಮೀಟರ್ಸಲ್ಲಿ ಅಷ್ಟೇ ಒಂದು 2 ಮಿನಿಟ್ಸ್ ನಡೆದ್ರೆ ಅಬ್ದುಲ್ ಕಲಾಂ ಅವ್ರದ್ದು ಮನೆ ಬರುತ್ತಂತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಕರ್ಕೊಂಡೋಗ್ತಾರೆ ಡ್ರೈವರು, ಅವಾಗ ನಾನು ನಿಮಗೆ ತೋರಿಸ್ತೀನಿ. ಇವ್ರಿಗೆ ಅಲ್ಲಿ ಮಂಡಿಯಲ್ಲಿ ನಡೆದಿದ್ದಕ್ಕೆ ಮಣ್ಣು ಮೇಲೆ ಗಾಯ ಆಗ್ಬಿಟ್ಟಿದೆ ಫುಲ್ಲು. ಅಲ್ಲಡ ಹೇಳು, ನಾನು ಫುಲ್ ವಾಯ್ಸೇ ಹೋಗ್ಬಿಟ್ಟಿದೆ ಗೈಸ್, ವಾಯ್ಸೇ ಬರ್ತಾ ಇಲ್ಲ. ಬೀಚಲ್ಲಿ ಸ್ನಾನ ಮಾಡ್ಕೊಂಡ್ಬಂದೆ, ಸ್ವಲ್ಪ ಆರ್ಲಿ ಅಂತ ಬಿಟ್ಟಿದ್ದೀನಿ. ಇವತ್ತು BB ಕ್ರೀಮ್ ಎಲ್ಲ ಟ್ರೈ ಮಾಡೋಣ, ಅದಕ್ಕೆ ಸಖತ್ತು ಬಿಸಿಲು, ಹೆವಿ ಬಿಸಿಲು. ಮಲಗಿದ್ದಾನೆ. ಹಂಗಪ್ಪಾರೆ ಊಟ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ರೋಡ್ ಸೈಡಲ್ಲಿ ಕೂತಿದ್ದೇವೆ. ಹೋಗ್ಬೇಕು ಬಸ್ಸಲ್ಲಿ. ಹಿಂಗ ಬರ್ರಿ ಬಬ್ಬಂ ಪಪ್ಪಂ, ಇಲ್ಲಿ ನೋಡೋ ಗುಬಚ್ಚಿ, ಐ ಐ ಐ ಅಲ್ಲಿ ಮೇಕೆ ಬರ್ತಾ ಇದೆ, ಅದನ್ನ ನೋಡ್ಕೊಂಡು ಓಕೆ ಓಕೆ ಚೆನ್ನಾಗಿದೆ ನೋಡಿ ಮೇಕೆ. ಗುಂಡಿ ಬಚ್ ಬಚ್ ಬಾ 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 ರಮಣಿ ಬಾ. ಅಗೇನ್ ಸ್ಯಾಡ್ ಏನಂತಂದರೆ ನನ್ನ ಹಸ್ಬೆಂಡ್ ಫೋನ್ ಹೊಡೆದಾಕ್ಕೊಂಡ್ರು. ಬಸ್ಸಲ್ಲೇ ಜೋಬಿಂದ ಕೆಳಗಡೆ ಬಿದ್ದು ಹೊಡೆದೋಯ್ತು. ಡಿಸ್ಪ್ಲೇ ಏನಾಗಿಲ್ಲ, ಚೆನ್ನಾಗಿದೆ. ಬಟ್ ಏನಾಗಿದೆ ಅಂದರೆ ಸೈಡಲ್ಲಿ ಹೊಡೆದೋಗ್ಬಿಟ್ಟಿದೆ. ಅದು ಇವಾಗ ಎಲ್ಲರೂ ஒரு ஹாய் சொல்லுங்க. ಹಾಯ್ 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 ಹೇಳು. ಇಲ್ಲಿ ಮಂಡಿಯಲ್ಲಿ ನಡೆದು ನನಗೇನು ಗಾಯ ಆಗಿಲ್ಲ. ಬಟ್ ನನ್ನ ತಂಗಿಗೆ, ನನ್ನ ಹಸ್ಬೆಂಡ್ಗೆ ಈ ಥರ ಗಾಯ ಆಗಿಬಿಟ್ಟಿತ್ತು. ಅದನ್ನು ತೋರಿಸ್ತಾ ಇದ್ದೆ. ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಧನುಷ್ಕೋಡಿಗೆ ಹೊರಟಾಯಿತು. ಫಾರಿನ್ ಮಾಮ, ಜಪಾನ್ ಕೂಟಿನ ಮಾಮ ಹೆಂಗೆ ಓದ್ತಾವೆ ನೋಡಿ. ಇಲ್ಲೂ ನಿದ್ದೆ, ಎಲ್ಲೋದ್ರೂ ಬಸ್ಸಲ್ಲಿ ಹೋದ್ರೂ ನಿದ್ದೆ, ಟ್ರಾವೆಲ್ ಮಾಡಿದ್ರೇ ನಿದ್ದೆ. ಧನುಷ್ಕೋಡಿ ರೀಚ್ ಆಗಿದ ತಕ್ಷಣ ಹೆಂಗಿತ್ತು ಅಂದರೆ ಪ್ಲೇಸು ಅಷ್ಟು ಸೈಕಾಗಿತ್ತು. ಆ ವಾಟ್ರ್ ಆಗಲಿ, ಅಷ್ಟು ಕ್ಲೀನಾಗಿರೋದಾಗಲಿ, ಮರುಭೂಮಿ ಇರುತ್ತಲ್ಲ ಆ ಥರ ಇತ್ತು. ಆಸಮ್ ಪ್ಲೇಸು. ನಾನು ನೋಡಿರೋ ಪ್ಲೇಸಸ್ಗಳಲ್ಲಿ, ಹುಟ್ಟಾಗಿಂದ ನೋಡಿರೋ ಪ್ಲೇಸಸ್ಗಳಲ್ಲಿ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಆ ವಾಟ್ರ್ ಹೆಂಗಿದೆ ಅಂದರೆ ಬ್ಲೂ ಕಲರ್ ಇದೆ ಗೈಸ್, ಕುಡಿಬೋದು, ಅಷ್ಟು ಚೆನ್ನಾಗಿದೆ. ಹೆಂಗೆ ಹೊಡಿತಾ ಇತ್ತು ಅಂದರೆ ಅಲ್ಲಿ ಅಲೆ ಹೋಗ್ತಾ ಇದೆ ಅಲ್ಲ, ಅಲ್ಲಿ ಅಲೆ ಬರ್ತಾ ಇದೆ ಅಲ್ಲ, ಅದು ಫೇಸ್ಗೆ, ಬಸ್ಗೆ ಎಲ್ಲ ಕಡೆ ಹೊಡಿತಾ ಇತ್ತು. ನನ್ನ ಮಗ ಅಂತೂ ಆ ಮರಳಲ್ಲೇ ಏನಂತಾರೆ ಮೈ ಫುಲ್ಲು ಒಂಥರ ಅಂಟ್ಕೊಂಬಿಟ್ಟಿತ್ತು. ಆ ರೇಂಜ್ಗೆ ಬರ್ತಾಯಿತ್ತು ಗಾಳಿ ಆಗಲಿ, ಅಲೆ ಆಗಲಿ, ಆ ಥರ ನೋಡಿ. ಮರುಭೂಮಿ ಥರ ಎಲ್ಲ ಎಷ್ಟು ಪೀಸ್ಫುಲ್ಲಾಗಿದೆ ನೋಡಿ. ಇಲ್ಲೆಲ್ಲ ಫೋಟೋಸು, ವೀಡಿಯೋಸ್ ಆ ಥರ ಎಲ್ಲ ಅಲ್ಲೋ ಇಲ್ಲ ಅಂದರೆ ನಿಂತ್ಕೊಂಡು ತೆಗಿಯೋದು. ಈ ಕಡೆ ಎಲ್ಲ ಜಾಸ್ತಿ ಆಳ ಇದೆ ಅಂತ ಅವರು ನಿಲ್ಲಿಸೂ ಇಲ್ಲ ಗೈಡ್ ಅಂಕಲು. ಮುಂದ್ಗಡೆ ಡೈರೆಕ್ಟಿಗೆ ಧನುಷ್ಕೋಡಿ ಅದೇನಿದೆ ಬಾರ್ಡ್ರು, ಅಲ್ಲೋಗಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ನೀವೇ. ನಾನು ವೀಡಿಯೋದಲ್ಲಿ
ವೀಡಿಯೋದಲ್ಲಿ ನೋಡ್ತಾ ವಾಯ್ಸ್ ಓವರ್ ಕೊಡಬೇಕಾದ್ರೇ ತುಂಬ ಖುಷಿ ಆಗುತ್ತೆ ನೋಡಿಬಿಟ್ಟು. ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕ್ಲಾರಿಟಿ ಎಲ್ಲನೂ ನೋಡಿ. ಅಲೆಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಎಷ್ಟು ಬ್ಲೂ ಕಲರ್ ಇದೆ ಅಲ್ಲ ಎಷ್ಟು ಸಲ ಹೇಳಿದ್ರು ಅದು ಚಂದನೇ ಅಲ್ವಾ. ಸೊ ಹಾಗೆಯೇ ಗೈಡ್ ಅಂಕಲು ಅಲ್ಲಿರೋ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತಾಯಿದ್ರು. ಲೈಕ್ ಅಲ್ಲಿ ಚರ್ಚ್ ಇದ್ದು, ಓಲ್ಡ್ ಚರ್ಚ್ ಇದ್ದಿದ್ದು, ಮತ್ತು ರೈಲ್ವೆ ಸ್ಟೇಷನ್ಸ್ಗಳಿದ್ದಿದ್ದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನೋಡಿ. ಇದು ಬಂದು ರೈಲ್ವೆ ಸ್ಟೇಷನ್ ಜಂಕ್ಷನ್ ಅಂತೆ. ಸೊ ಇದು ಅದನ್ನು ಹೇಳ್ತಾಯಿದ್ರು. ಹಾಗೆಯೇ ಚರ್ಚ್ಗಳು ಹೇಳ್ತಾಯಿದ್ರು ತುಂಬ ಕಡೆ. ಆ್ಯಂಡ್ ಇದೆಲ್ಲ ಬಂದು ಪಾಳು ಬಿದ್ದಿರೋದು, ಅಂದರೆ ಹಾಳಾಗಿರೋದು. ಸೊ ಅದೆಲ್ಲ ಬಂದುಬಿಟ್ಟು ಹೇಳ್ತಾಯಿದ್ರು. ಅದು ಬಂದುಬಿಟ್ಟು ಇಂಡಿಯಾ, ಅಂದರೆ ಇಂಡಿಯಾ ಧನುಷ್ಕೋಡಿದು ಒಂದು ಏನಂತಾರೆ ಮೇನ್ ಪಾಯಿಂಟ್, ಆ ರೆಡ್ ಕಲರು. ಆ್ಯಂಡ್ ಇದು ನೋಡಿ ಚರ್ಚು. ಸೊ ಚರ್ಚ್, ಹಾಳಾಗಿರೋ ಚರ್ಚು ಆ ಕಾಲದಲ್ಲಿ. ಅದನ್ನು ಕೂಡ ವಿಸಿಟ್ ಮಾಡೋಕ್ಕೆ ನಮ್ಗೆ ಆಗಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ. ನೋಡಿ ಇದೆಲ್ಲ ಎಷ್ಟು ಮರುಭೂಮಿ ಥರ ಇದೆ ಅಲ್ಲ, ಅಕ್ಕಪಕ್ಕ ಇರೋದೆಲ್ಲ ಸೀಟ್ಗಳ ಥರ ಹಾಕಿದ್ದಾರೆ. ಸುನಾಮಿ ಬಂದರೆ ಏನು ಮಾಡ್ತಿದ್ದಾರೆ, ಎಷ್ಟು ಭಯ ಆಗುತ್ತಲ್ಲಪ್ಪ. ಇಲ್ಲಿ ವೀಡಿಯೋದಲ್ಲಿ ನೋಡಿದ್ದೀನಿ, ಅಕ್ಕಪಕ್ಕ ಎಲ್ಲ ಹೆಂಗಿರ್ತಾರೆ ಅಂತ. ಬರೀ ಸೀಟ್ ಮನೆಗಳು, ಒಂದು ಕೂಡ ಅಲ್ಲಿ ಓಲ್ಡ್ ಮನೆ ಇಲ್ಲ, ಬರೀ ಸೀಟ್ಗಳು, ಗುಡಿಸಲುಗಳು ಆ ಥರ ಹಾಕ್ಕೊಂಡು ಅಂಗಡಿಗಳು ಇಟ್ಕೊಂಡಿದ್ದಾರೆ. ಎಲ್ಲಿ ವಾಸ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ 5 ನಿಮಿಷ ಅಲ್ಲಿ ನಿಂತ್ಕೊಳ್ಳೋಕ್ಕೇ ಅಷ್ಟು ಬೆವ್ತೋಗ್ತೀವಿ. ಮತ್ತು ಆ ಒಂದು ಸೀಸನ್ಗಾಗಲಿ, ಆ ಒಂದು ವಾಟರ್ಗಾಗಲಿ, ಆ ಒಂದು ಬಿಸಿಲಿಗಾಗಲಿ ಇರೋಕ್ಕೆ ಆಗಲ್ಲ. ಅವರೆಲ್ಲ ಹೆಂಗಿರ್ತಾರೋ ಗೊತ್ತಿಲ್ಲ. ಮೇ ಬಿ Hi guys. India border tole, India border tole. Dhanushkodi. Hi guys, Dhanushkodi. Finally reach ಆಗಿದ್ದೀವಿ. Finally reach ಆಗಿದ್ದೀವಿ. ಬಾ ಅಪ್ಪುಗಳು ತೋರ್ಸೋಣ, ಆ ಕಡೆ ಈ ಕಡೆ ಅಪ್ಪಗೆ ತೋರ್ಸೋಣ ಬಾ. ಧನುಷ್ಕೋಡಿಗೆ ಬಂದಾಯ್ತು. ಅಗ್ನೆ ಬಾಬುಮಾ ಹೋಗು. ಇಲ್ಲಿ ಎಷ್ಟು ಕಳ್ಳಿದೆ ಗೊತ್ತಾ, ಕಳ್ಳು ಮಣ್ಣು. ಬಾ, ಫಸ್ಟ್ ಟೈಮ್ ನನ್ನ ಮಗ ಬೀಚ್ ಇಷ್ಟೊಂದು ಫೋಟೋ ತೆಗಿಯೋಕ್ಕೂ ಬಿಡಲ್ಲ. ಇಲ್ಲಿ ಟವರ್ ಬೇರೆ ಇಲ್ಲ, ಒಂಚೂರು ಟವರ್ ಇಲ್ಲ ಅಲ್ಲಡ. ವಾಂಗೋ ಸೌತೆಕಾಯಿ ಇದೆ, ತಗೊಂಡ್ಬಿಡೋಣ ಬಾ. ಆಂಟಿ ಸೌತೆಕಾಯಿ ಹೇಳೋ, ಬೇಗ ಬೇಗ ನೋಡಿ. ಮಸ್ತ್ ಇಲ್ಲಿ ಏನು ಅಷ್ಟು ಹೇಳ್ತಾನ. ಅಲ್ಲಿ ಒಂದಿದೆ, ಅವನು ಸ್ಥಾನಿಗೆ ಅವನು ಊಟ ಮಾಡಿಲ್ವಲ್ಲ, ಅದಕ್ಕೆ ಬಾ. ಹ ಬೇಗ ಬೇಗ ವಾಟರ್ ಮೆಲನ್ ಬೇಡ, ಆ ಕಡೆ ಕುದುರೆ ಕುಡ್ಸೋಣ ಬಾ. ಕುದುರೆ ಎಷ್ಟೊತ್ತ ಕೇಳೋಣ ಬಾಡೆ. ನೋಡಿ ಏನ್ ಸೈಕ್ ಆಗಿದೆ ಗೊತ್ತಾ. ನನ್ನ ಮಗ ಅಂತೂ ಈ ಕಡೆ ತೋರ್ಸೋನ್ನ. ಅಪ್ಪು ಏನದು ಕೂದಲೆಲ್ಲ ಎಗರ್ತೈತೆ ಬಬ್ಬುಮ್ಮ. ಅಯ್ಯ, ಅವನಿಗೆ ಸೌತೆಕಾಯಿ ಕೊಟ್ಬಿಟ್ಟಿದ್ದೀನಿ, ಅವ್ನು ತಿಂತಾ ಇದ್ದಾನೆ. ಮಾತಾಡಿದ್ರೆ ಕೇಳಿಸುತ್ತಾ ಇಲ್ವಾ ಅಂತಾನೆ ಗೊತ್ತಿಲ್ಲ. ಇವತ್ತು ಕುದುರೆಯಲ್ಲಿ ಹೋಗ್ಲೇಬೇಕು, ಬೆಳಂಗಣಿಯಲ್ಲಿ ಹೋಗಕ್ಕಾಗಿಲ್ಲ, ಇಲ್ಲಾದ್ರೂ ಹೋಗ್ಲೇಬೇಕು. ತುಂಬಾ ಚೆನ್ನಾಗಿ ನೀರು ಮಕ್ಕ ಹೊಡಿತೈತೆ, ಅಲ್ಲಿ ಬರೋ ನೀರು ಈ ಕಡೆ ಮಕ್ಕಕ್ಕೆ ಹೊಡಿತೈತೆ. ಇಲ್ಲೆಲ್ಲ ಶಾಪ್ ಇದೆ, ಮನೆಗೆ ಬೇಕಾಗಿರೋ ಐಟಮ್ಸ್. ಆ ಶಂಖ ಎಲ್ಲ ಬರುತ್ತಲ್ಲ, ಅದೆಲ್ಲ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಯಾಕೆ ಕೊಡ ಕಾಟನ್ ಹಾಕಿದ್ರು ಸಾಕು. ನೋಡು ಅಲ್ಲಡೆ, ನಾನು
ಅವಾಗ್ಲಿಂದ ಹೇಳ್ತಾನೆ ಇದೀನಿ ನೀನ್ ಕೇಳ. ಹಾ ಹೇಳ. ಅಲ್ಲ ಇವಾಗ ಆ ಕಾಲದಲ್ಲ ನಾವು ನಮ್ಮ ವಯಸ್ಸಲ್ಲ ಈ ವಯಸ್ಸಲ್ಲಿ ಇರ್ಬೇಕಾದ್ರೆ ಎಲ್ಲಿಗೂ ಹೋಗಕ್ಕೂ ಪಕ್ಕದ ಊರು ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ. ಇದಿಲ್ಲ. ಇವಾಗ ನನ್ ಮಗ ನೋಡಿ ಎಲ್ಲೆಲ್ಲ 11 ತಿಂಗಳು ಅಷ್ಟೇ ನನ್ ಮಗ ಇವಾಗ ಇಂಡಿಯಾ ಬಾರ್ಡರ್ ಬಂದಿದ್ದಾನೆ. ಆ ಕಡೆ ಇಲ್ಲಿಂದ 18 ಕಿಲೋಮೀಟರ್ ಮೇಲೆ ಶ್ರೀಲಂಕಾ ಶ್ರೀಲಂಕಾ ಬರುತ್ತೆ. ಬಟ್ ಇಲ್ಲಿಂದ ಬೋಟು ಇಲ್ಲ ಏನು ಇಲ್ವಂತೆ, ಪಾಸ್ಪೋರ್ಟ್ ಇರ್ಬೇಕಂತೆ. ಪಾಸ್ಪೋರ್ಟ್ ಇಲ್ಲಿಂದ ಅಲ್ಲ, ಫ್ಲೈಟಲ್ಲಿ ಹೋಗಕ್ಕೆ. ಬಟ್ ಬೋಟ್ ಇತ್ತು ಆ ಕಡೆ ಎಲ್ಲ, ಬಟ್ ಕರ್ಕೊಂಡು ಹೋಗಲ್ಲ, ಪೊಲೀಸ್ ಅವ್ರು ಹಿಡಿತಾರೆ ಅಂತ ಹೇಳ್ತವ್ರೆ. ಇಲ್ಲಿಂದ 18 ಕಿಲೋಮೀಟರ್ಸ್ ಇದೆ ಶ್ರೀಲಂಕಾಗೆ. ಆ ಕಡೆ ತಿನ್ರಿ ಇಬ್ರು ಚೆನ್ನಾಗಿ ತಿನ್ರಿ, ಅದೇ ಕೆಲಸ ನಿಮ್ಮ ಇಬ್ರಿಗೆ. ಓಯ His favorite is Sauntekai. ಅಲ್ಲೋಡಲ್ಲಿ ಇಲ್ಲಿ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಸೆಲ್ಫೀಸು ಫೋಟೋಸ್ ಆ ಥರ ಎಲ್ಲ ತೊಗೊಳ್ತಾ ಇದ್ರು. ಹಾಗೆಯೇ ನಾವು ಫ್ಯಾಮಿಲಿ ಫೋಟೋಸ್ ತೊಗೊಂಡ್ವಿ. ಮತ್ತು ನಮ್ಮ ಅಮ್ಮ ನಮ್ಮ ಅವ್ರ ಅಣ್ಣನ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಸಪ್ರೇಟಾಗಿ ಅದೆಲ್ಲ ಬರುತ್ತೆ. ಕಮ್ಮಿಂಗ್ ಸೆಕೆಂಡ್ಸಲ್ಲಿ ಬರುತ್ತೆ, ನೋಡಿ ನೀವು. ನಾವು ವಾಪಸ್ಸು ರಿಟರ್ನ್ ಹೋಗ್ತಾ ಇದ್ದೀವಿ. ಬೇರೆ ಟೂರಿಸ್ಟ್ ಪ್ಲೇಸ್ ಯಾವುದೋ ಚರ್ಚು ಮತ್ತು ಅಬ್ದುಲ್ ಕಲಾಂ ಅವ್ರದ್ದು ಮನೆ, ಮ್ಯೂಸಿಯಮ್ಮು ಆ ಥರ ಎಲ್ಲ ತೋರಿಸ್ತಾರೆ. ಓ ಹಿಂಗ ತಮ್ಮ ಏನೇ ಬರೀ 4 ಸಿನಿಮಾದ ಕಲೆ ಅಷ್ಟೇ ಇಲ್ಲ. ಅಲ್ವಾ? ವಾಟ್ ಯಾರು ಅದಕ್ಕೆ ಎಷ್ಟು ಮರ್ಯಾದೆ ಇದೆ ಗೊತ್ತಾ? ಜನ ನಮ್ಮಮ್ಮ ಧನುಷ್ ಕೊಡಿ ಅನ್ಕೊಂಡೇ ಇದ್ದಾರೆ. ನನ್ನ ಮಗ ಬೇರೆ ಅಳ್ತವನೆ. ಫೀಡ್ ಎಲ್ಲಿದ್ದಾರೆ? ಸ್ಟಾಪ್ ಆಯ್ರು ಇಲ್ಲಂಗೆ ಅಪ್ಪ ಇರ್ತಿಸಲ್ಲ ಯಪ್ಪ ಹಂಗ ಬರ್ಮಿ ನಡಿ. ಅವನ್ನ ನಾನು ವಿಡಿಯೋ ಬಿಡ್ತೀನಿ. ಬ್ರೇಕ್ಫಾಸ್ಟ್ಗೆ ಮೊನ್ನೆ ನೋಡಿ ಮರುಭೂಮಿ. ಯಾಕೆ ಕಳಿ ಇಲ್ಲ? ಕಳಿ ಉಪ್ಪಿದೆಯಾ? ಇರುತ್ತೆ. ನಂತರ ಒಂದು ಹೋಟೆಲ್ಗೆ ನಿಲ್ಲಿಸಿದ್ವಿ. ಮೀನು ಸಾರು ಮತ್ತು ಮೀನೆಲ್ಲ ಫ್ರೈ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಧನುಷ್ಕೋಡಿಯಲ್ಲಿ. ಸೊ ಅಲ್ಲಿ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಅನ್ಲಿಮಿಟೆಡ್ ಅಂತ ಹೇಳಿದ್ರು. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂದ್ವಿ. ಆ ಬಿಸಿಲಲ್ಲಿ ತಿನ್ನೋಕ್ಕಾದರೂ ಆಗತ್ತಾ? ಸೊ ಸ್ವಲ್ಪ ಹಾಕಿಸ್ಕೊಂಡು ತಿಂದ್ವಿ. ಹಾಗೆಯೇ ಫ್ರೈ ಕೂಡ ತಿಂದೆ, ತುಂಬ ಚೆನ್ನಾಗಿತ್ತು. ಬಾಂಗ್ಡೆ ಮೀನಲ್ಲಿ ಮಾಡಿದರು. ಸೊ ತುಂಬ ಟೇಸ್ಟ್ ಆಗಿತ್ತು. ಚೆನ್ನಾಗಿದೆಯಾ?
ಇಲ್ಲೊಂದು ಪ್ಲೇಸಿಗೆ ಬಂದ್ವಿ ಅಲ್ಲಿ ಗೊತ್ತಾ ಇರು ಹೋಗು 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 ಯಾಕೆ ಗೊತ್ತಾ ನಡೆದು ಕಾಲ್ ನೋವ್ತಾ ಮಾಡಿ 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 ತಲೆ ನೋವ್ತಾ ಇದೆ. ನಾನು ನಿನ್ನೆ ಹಿಡಿತಾ ಇದ್ದೀನಿ ಬ್ಲಾಗಲ್ಲಿ ನಾನು ಬರ್ತಾನೆ ಇಲ್ಲ ಹೇಳಕ್ ಹೋದ್ರೆ. ಸೊ ಅಲ್ಲಿ ನಾನು ಹಿಡಿತಾ ಇದ್ದೀನಿ ಅಷ್ಟೇ, ನಾನು ಯಾರು ಹಿಡಿತಾ ಇಲ್ಲ ಅಲ್ಲಿ. ಗೈಸ್ ನಮ್ಗೆ ಗೊತ್ತಿಲ್ಲ ದೇವಸ್ಥಾನ ಯಾವ ದೇವಸ್ಥಾನ ಅಂತ. ಅವ ಗೈಡ್ ಅಂಕಲ್ எண்ணெய் உங்களுக்கு வேலை பண்ணதுக்கு நல்லா கிடைக்கும். ಇಲ್ಲಿ ನೋಡಿ ಇದೆಲ್ಲ ಏನಿದೆಲ್ಲ ಸಬ್ಸಿಡಿ. ಇದು ಪೆರೆಂಡೆ ಅದು ಗೊತ್ತು, ಅಲೋವೆರಾ ಗೊತ್ತು. ಇದೆಲ್ಲ ಹಾಕಿ ಏನೋ ಆಯಿಲ್ ತರ ಮಾಡೋರೆ ಗೈಸ್ ಅವಣ್ಣ. ಚೆನ್ನಾಗಿ ಕಾಣು ನಮ್ಮಪ್ಪ ನೋಡ್ತಾರಲ್ವಾ, ಹಂಗೆ ಒಳ್ಳೆ ಕಾಣ್ತದಪ್ಪ. ಸುಮ್ಮನೆ ವೇಸ್ಟ್ ಆಫ್ ಮನಿ. ಫ್ರೆಂಡ್ಸ್ ಇಲ್ಲಿ ಬಂದಿದ್ವಿ ನಾವು, ಆದ್ರೆ ಎಲ್ಲ ಆಯುರ್ವೇದಿಕ್ ಎಲ್ಲ ನಮ್ಮ ಮನೆದ್ರೆ ನಾವು ಕುತ್ಕೊಂಡು ನಾವು ಆಯುರ್ವೇದಿಕ್ ಮಾಡ್ಕೊಂಡು ನಮ್ಮ ಮನೇಲೆ ಪೆರಂಡೆ ಇದೆ, ಆಲ್ರೆಡಿ ಇದೆ. ಪೆರಂಡೆ ಇದೆ. ಇಷ್ಟು ದೂರ ಬಂದು ಆಯುರ್ವೇದಿಕ್ ಇಸ್ಕೊಂಡು ಹೋಗೋದು ಅದು ವೇಸ್ಟ್. ಎಷ್ಟು ಸಲ ನಮ್ಮ ಅಮ್ಮ ಟ್ರೈ ಮಾಡಿದೀವಿ ಗೊತ್ತಾ. ಮಾಡ್ಕೊಡ್ತೀನಿ. ನಮ್ಮ ಅಣ್ಣನೇ ಮಾಡಿಸ್ಕೊಡ್ತಾನಂತೆ. ಅದ್ರ ಬಗ್ಗೆ ಎಲ್ಲ ನಮ್ಮ ಅಣ್ಣಗೆ ಗೊತ್ತಿದೆ ಗೈಸ್. ಅದ್ರಲ್ಲಿ ಏನೇನಿದೆ ಗೊತ್ತಾ, ಅಲೋವೆರಾ, ಈ ಪೆರಿಂಡೆಕಾಯಿ, ತಮಿಳ್ನಾಡಲ್ಲಿ ಸಿಗುತ್ತಲ್ಲ ವೆಟ್ಟಿ ವೇರು ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಸಿಗುತ್ತೆ. ಅದನ್ನ ಹಾಕಿ ಮಾಡೋಕ್ಕ, ಅದನ್ನ ಹಾಕಿ ಮಾಡಿದರೆ ಅದು ಚರ್ಚು. ನಾನು ಹೋಗಿಲ್ಲ, ವಾಪಸ್ ಬಂದ್ಬಿಟ್ಟು. ಆ್ಯಂಡ್ ಬೀಚ್ ಇದೆ ಅಷ್ಟೇ. ಹೆಂಗೆ ಹಿಡ್ಕೊಂಡ ಕೈಯನ್ನು ಸೆಲ್ಫಿ ಹೋಗು. ಧನುಷ್ಕೋಡಿ ರಾಮೇಶ್ವರಮಲ್ಲಿ ಇದೊಂದೇ ಚರ್ಚ್ ನಾವು ನೋಡಿದ್ದು, ಕ್ರಿಶ್ಚಿಯನ್ ಚರ್ಚು, ನಮ್ಮ ಚರ್ಚು ಎಲ್ಲ ಇದೆ ಅಂತೆ. ನೋಡ್ಕೊಂಬರೋಣ. ಈ ರೋಡು ಅದು ಏನು ಹೆಸರಂತ ಬರ್ದಿದ್ದಾರೆ ಗೊತ್ತಿಲ್ಲ. ಮತ್ತೆ ಈ ರೋಡು ಇಲ್ಲಿ ಮಧ್ಯೆ ಅಬ್ದುಲ್ ಕಲಾಂ ಹೌಸ್ ಅಂತ ಇದೆ ನೋಡಿ. ಇಲ್ಲಿದೆ ನೋಡಿ, ಡಾಕ್ಟರ್ APJ. ಒಂದು ನಿಮಿಷ ನಾನು ತೋರಿಸ್ತೀನಿ ರೀ, ಮುಂದೆ ಹೋಗ್ಬಿಟ್ಟು. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೌಸ್ ಈ ಕಡೆ ಬರುತ್ತೆ. ಹೋಗುತ್ತೆ ಅವ್ರಿಗೆ ಬಾ, ಹಿಂಗೆ ಹೋಗ್ಬೇಕು. ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಮ್ಯೂಸಿಯಂ ಎಲ್ಲ ಇದೆಯಂತೆ, ಅವರು ಬರ್ದಿರೋ ಆರ್ಟಿಕಲ್ಸು ಹಿಂಗೆ ಹೋದ್ರೆ ಸಿಗುತ್ತೆ ನೋಡೋಣ. ಕ್ಯಾಮರಾ ಹಿಡಿದು ನನ್ನ ಕೈ ನೋಡ್ತಿದ್ದೇವೆ. ಎಡ ಬಾ.
ಹೌಸ್ ಆಫ್ ಕಲಾಂ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಇದೆ ನೋಡಿ. ಎಷ್ಟು ಜನ ನೋಡಕ್ ಬಂದವ್ರೆ ನೋಡಿ. ಚೊಪ್ಲಿ ಬಿಡ್ಬೇಕಂತೆ. ऊपर जाने नो फोटोग्राफी कहते जवाब से ಮಿಷನ್ ಆಫ್ ಲೈಫ್ APJ ಅಬ್ದುಲ್ ಕಲಾಂ. ಲೊಕ್ಯಾಲಿಟಿ ವೇ ಡಾಕ್ಟರ್ ಕಲಾಂ ಗ್ರೂ. ಹಂಗೆ ಕೊಡ್ಸಿ. ಸೆಂಟ್ರಲ್ ಹೌಸ್ ಅವ್ರು ಬೆಳೆದಿದ್ದು ಊರಿದು ಮದ್ರಾಸ್ ಕಾಲೇಜ್ ಡೇ ಸೆಂಟ್ ಜೋಸೆಫ್ ಇರಿರು. ಇದನ್ನ ತಯಾರಿಸಿನೇ ಅವ್ರು ಇದಾಗಿದ್ದ. ಬಟ್ಟೆ ಇದೆ ಅಲ್ಲಿ ಇದು ಬಂದ್ಬಿಟ್ಟು ಅವ್ರದ್ದು ಡ್ರೆಸ್ಸು. ಹಾಗೆಯೇ ಅವರು ಫಸ್ಟು ತಯಾರಿಸಿದ್ರಲ್ಲ ಏರೋಪ್ಲೇನು, ಐ ಮೀನ್ ಹೆಲಿಕ್ಯಾಪ್ಟರ್, ಸೊ ಅದನ್ನು ಕೂಡ ಇಟ್ಟಿದ್ರು. ಹೆಲಿಕ್ಯಾಪ್ಟರ್, ಏರೋಪ್ಲೇನ್, ಹಾಗೆ ಇಲ್ಲಿ ಪದ್ಮಭೂಷಣ ಅದರದ್ದೆಲ್ಲ ಏನು ಅವಾರ್ಡ್ ತೊಗೊಂಡಿದ್ರು, ಏನು ಅವರು ಇದು ತೊಗೊಂಡಿದ್ರು ಅದನ್ನು ಅಲ್ಲಿ ಇಟ್ಟಿದ್ರು. ಅದನ್ನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಬಿಟ್ಟಿಲ್ಲ ಅವ್ರು. ಆ್ಯಕ್ಚುಲಿ ಅಲ್ಲಿ ವೀಡಿಯೋಸ್ ಅಲೌ ಇಲ್ಲ ಅಂದ್ಬಿಟ್ಟು ನಾನೇ ಸ್ವಲ್ಪ ಹಂಗೆ ಏನಂತಾರೆ ಬಚ್ಕೊಂಡು ತೆಗಿತಾ ಇದ್ದೆ. ಹಾಗೆ ವಾಚ್ ತೊಗೊಳ್ಳೋಣ ಅಂತ ನೋಡಿದೆ. ನೋಡಿ ಸಿಲ್ವರ್ ಕಲರ್ ವಾಚು ತಗೊಳ್ಳೋಕೆ ಮತ್ತೆ ರಿಟರ್ನ್ ಬಂದು ಮನೆ ಹತ್ರ ಕುತ್ಕೊಂಡ್ವಿ. ಮನೆ ರೂಮ್ ಹತ್ರ ಕುತ್ಕೊಂಡಿದ್ದೀವಿ. ಜೊತೆ ಅಲ್ಲಿ ಪಾಂಬಿನ್ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಅದು ಬ್ರಿಡ್ಜು ರೂಮ್ ವೆಕೇಟ್ ಮಾಡ್ತಾ ಇದ್ದೀವಿ ಇವಾಗ. ಅದಕ್ಕೆ ಅಲ್ರಿ ಇದು ಒಂದು ಹಾಲ್ ಫುಲ್ ತಗೊಂಡಿದ್ವಿ. ಒನ್ ಡೇ ನೈಟ್ಗೆ ಅಷ್ಟೇ, 1 ನೈಟ್ಗೆ ತೊಗೊಂಡಿದ್ವಿ. ಆ ಕಡೆ ವಾಶ್ರೂಮ್ ಇದೆ, ಎಷ್ಟು ತೊಗೊಂಡಿದ್ವಿ. ನಾವೆಲ್ಲ ಇಲ್ಲಿ ಹೊರಗಡೆ ಟೆರೆಸ್ ಎಲ್ಲ ಮಲ್ಕೊಂಡಿತ್ತು. ಇದು ಅಲ್ಲಿ ಬೀಚ್ ಹತ್ರ ತೆಗ್ದಿದ್ವಲ್ಲ, ಧನುಷ್ಕೋಡಿ ಬೀಚ್ ಹತ್ರ, ಆ ಫೋಟೋ ಫ್ರೇಮ್ ಇದು. ಮತ್ತು ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಎಲ್ಲ ಟ್ರಿಪ್ಗಳನ್ನ ಮುಗಿಸ್ಕೊಂಡು ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಇತ್ತು, ತುಂಬ ಹ್ಯಾಪಿನೆಸ್ ಜಾಸ್ತಿ ಇತ್ತು. ಸೊ ಅದರಿಂದ ಮತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಟ್ರೈನ್ ಹೋಗ್ತಾಯಿತ್ತು. ಏನು ಬ್ರಿಡ್ಜ್, ನಾನು ಪಾಂಬನ್ ಬ್ರಿಡ್ಜ್ನ ತೋರಿಸ್ದೆ, ಅದ್ರ ಮೇಲೆ ಟ್ರೈನ್ ಹೋಗ್ತಾಯಿತ್ತು. ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ, ಬಟ್ ಅದು ಕ್ಲೀನಾಗೆ ಬಂದಿಲ್ಲ ಗೈಸ್. ಎಷ್ಟು ಕ್ಲಿಪ್ಪಿಂಗ್ಸ್ ವೇಸ್ಟ್ ಮಾಡಿದ್ದೀನಿ ಗೊತ್ತಾ. ನಾವು ಎಂಜಾಯ್ ಮಾಡಿದ್ದೆಲ್ಲ ಎಷ್ಟು ಕ್ಲಿಪ್ಪಿಂಗ್ಸು ತೆಗ್ದೇ ಇಲ್ಲ, ವೇಸ್ಟ್ ಆಗೋಗಿದೆ. ಎಡಿಟ್ ಮಾಡಬೇಕಾದ್ರೂ ತುಂಬ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿದೆ ತಾನಾಗಿ. ಸೊ ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಆಯಿತಾ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ಯಾಕೆ ಮಾಡ್ಕೋತಾ ಇಲ್ಲ? ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇಲ್ವಾ ಹೇಳಿ? ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೂ ಮಾಡ್ಕೊಳ್ಳಿ ಆಯಿತಾ, ನನಗೋಸ್ಕರ. ಹಾಗೆಯೇ ಇದು ಬಂದುಬಿಟ್ಟು ನಾವು ಅಲ್ಲಿ ಬೀಚಲ್ಲಿ ತೆಗ್ದಿದ್ದು ಧನುಷ್ಕೋಡಿಯಲ್ಲಿ. ಸೊ ಫ್ಯಾಮಿಲಿ ಫೋಟೋ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮ ಮಾವಂದಿರು ಇಬ್ಬರು
ಅವರ ಅಣ್ಣಂದಿರಿಬ್ರು ಗುಮಾನಿ ಬೆಂಗಳೂರಿಗೆ ಬಂದು ರೀಚ್ ಆಯಿತು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್, ಬಾಯ್.